ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇಂದು ಏನಪ್ಪಾ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಏನು ನೂತನ ಸಚಿವರಾಗಿರ್ತಕ್ಕಂಥ ಬಿ.ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಬರ ಪರಿಶೀಲನೆ ಹಾಗೂ ಬೆಳೆ ಹಾನಿ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯನ್ನು ಜಿಲ್ಲಾ ಉಸ್ತುವಾರಿಯನ್ನ ಸದ್ಯದ ಮಟ್ಟಿಗೆ ನೀಡಿರುವಂತಹ ಈ ಒಂದು ಬೆಳೆ ಪರಿಶೀಲನೆಗಾಗಿ ನೀಡುವಂತಹ ಬಿ.ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಕೂಡಲಗಿ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಸಚಿವರು ಒಣಗಿರುವ ಕೃಷಿ ಜಮೀನುಗಳನ್ನು ವೀಕ್ಷಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಮಳೆ ಕೈಕೊಟ್ಟ ಪರಿಣಾಮ ಬೆಳೆ ನಷ್ಟವಾಗಿದ್ದು ಕೂಡಲಗಿ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಿಸಿ ಪರಿಹಾರ ನೀಡಬೇಕು ಎಂದು ರೈತರು ಸಚಿವರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೂಡಲಗಿ ಶಾಸಕರು ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಕೂಡಲಗಿ ತಾಲೂಕಿನಲ್ಲಿ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ ಹಾನಿಗೊಳಗಾಗಿದೆ ಎಂದು ಸಚಿವರ ಗಮನಕ್ಕೆ ತಂದರು. ರೈತರ ಅಹವಾಲುಗಳನ್ನು ಆಲಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆಗಸ್ಟ್ 15ರ ನಂತರ ಸರ್ಕಾರದ ಮಟ್ಟದಲ್ಲಿ ಪರಿಸ್ಥಿತಿಯನ್ನು ಪರಿಶೀಲಿಸಿ ನಿಯಮಾನುಸಾರ ಬರ ಘೋಷಣೆ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಇದೇ ವೇಳೆ ಬೆಳೆ ವಿಮೆಯ ಬಗ್ಗೆಯೂ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ತಾಂತ್ರಿಕ ಕಾರಣಗಳಿಂದ ಕೆಲವು ರೈತರಿಗೆ ಬೆಳೆ ವಿಮೆ ನೋಂದಣಿ ಮಾಡಲು ಸಾಧ್ಯವಾಗಿಲ್ಲ ಎಂಬ ಮಾಹಿತಿ ಅಧಿಕಾರಿಗಳಿಂದ ದೊರೆತಿದೆ. ವಿಮೆ ಮಾಡಿಸಿರುವ ರೈತರಿಗೆ ನಿಯಮಾನುಸಾರ ಪರಿಹಾರ ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಕರ್ನಾಟಕ ಸರ್ಕಾರದ ಸೂಚನೆಯಂತೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಿಜಯನಗರ ಜಿಲ್ಲೆಯ ಬರ ಪರಿಸ್ಥಿತಿ ಪರಿಶೀಲನೆಯ ಜವಾಬ್ದಾರಿಯನ್ನ ನೀಡಲಾಗಿತ್ತು. ರೈತರ ಕಣ್ಣೀರೊರೆಸಲು ತಕ್ಷಣ ಏನು ಸರ್ಕಾರ ಪರಿಹಾರ ನೀಡುತ್ತದೆಯೋ ಕೂಡಲಗಿ ಬರಪೀಡಿತ ತಾಲೂಕು ಎಂದು ಘೋಷಣೆಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು ಸಹ ಸಚಿವರನ್ನ ಭೇಟಿ ಮಾಡಿ ಮನವಿಗಳನ್ನ ಸಲ್ಲಿಸಿದರು. ಜಮೀರ್ ಅಹಮದ್ ಖಾನ್ ಅವರು ಖುದ್ದಾಗಿ ಹೊಲಗಳಲ್ಲಿ ಬೆಳೆಗಳನ್ನ ಪರಿಶೀಲನೆ ಮಾಡುವ ಮೂಲಕ ತಮ್ಮ ಏನು ಒಂದು ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ಅವರು, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರು ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ಅಧಿಕಾರಿಗಳು, ಪೊಲೀಸರು ಮತ್ತು ಎಲ್ಲರೂ ಇವ್ರ ಜೊತೆಗೆ ಭಾಗವಹಿಸಿದ್ರು. ಅದಲ್ಲದೇನೆ ಅನೇಕ ರೈತ ಪರ ಸಂಘಟನೆಯ ಹೋರಾಟಗಾರರು, ರೈತರು, ದಲಿತ ಪರ ಸಂಘಟನೆಯವರು ಕೂಡ ಇವರೊಂದಿಗೆ ಭಾಗವಹಿಸಿದ್ದರು. ರೈತರ ಎಲ್ಲ ಸಮಸ್ಯೆಗಳನ್ನು ಬಹಳ ಸೂಕ್ಷ್ಮವಾಗಿ ತಾಳ್ಮೆಯಿಂದ ಆಲಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸೂಕ್ತವಾದಂತಹ ಎಲ್ಲ ಪರಿಹಾರವನ್ನ ಮಾಡಲಾಗುವುದು, ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಲಾಗುವುದೆಂದು ರೈತರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಜನರಿಗೆ ತಿಳಿಸಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ನಾವು ಈಗ ಈರುಳ್ಳಿ ಆಗ್ಲಿಲ್ಲ ಸರ್, ಈಗ ಇದ್ರ ಮುರಿಯ ಇರ್ತೀವಿ ಸರ್. ಮಳೆ ಆದ್ರೆ ಕರೆ ಕಡ್ಲಿ ಆದ್ರೂ ನಾವು ಬಿತ್ಕೊಂತೀವಿ ಸರ್. ಕರೆ ಕಡ್ಲಿ ಮಳೆ ಆದ್ರೆ ಕ್ರಾಪ್ ಕಟಿಂಗ್ ಇಲ್ಲ ಅಂತ ಹೇಳಿ ಇದಾಗ್ತದೆ ಸರ್. ಅದಕ್ಕೆ ನೀವು ಒಂದು ಸ್ವಲ್ಪ ಪರಿಹಾರಕ್ಕೆ ತೊಂದರೆ ಆಗ್ತದೆ ಸರ್. ಇದು ಒಂದು ವ್ಯವಸ್ಥೆ ಸರ್. ಇದು 50,000 ಬೀಜನ ಜಾಸ್ತಿ ಕನಿಷ್ಠ 30,000 ರೂಪಾಯಿ ಒಂದ್ ಎಕರೆ ಬೀಜದಿಂದ ಲ್ಯಾಂಡ್ ಪ್ರಿಪರೇಷನ್ ಕನಿಷ್ಠ ಸರ್ 30,000 ಸರ್. ಆಮೇಲೆ ಒಂದು 3 ಎಕರೆ ನಮ್ಮ ಹೋದ ವರ್ಷ ಎಷ್ಟಾಗಿತ್ತು? ಹೋದ ವರ್ಷ 200 ರೂಪಾಯಿ ಆಗಿತ್ತು ಸರ್ ಒಂದ್ ಎಕರೆ. ಹೋದ ವರ್ಷ ತೊಂದರೆ, 3 ವರ್ಷದಿಂದ ಏನ್ ತೊಂದರೆ, ಈ ವರ್ಷ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ, ತಮಗೆ ಒಂದು ಮನವಿ ಮಾಡ್ಕೊಂತ ಇದ್ದೀನಿ. ಕ್ರಾಪ್ ಕಟಿಂಗಿಗೆ ನಮಗೆ ಅವಕಾಶ ಕೊಡ್ರಿ. ನಾವು ಮಳೆ ಬಂದ್ರೆ ಕರೆ ಕಡ್ಲೆ ಎಕರೆಲ್ಲಿ 2 ಚೀಲ ಆದ್ರೆ ಕರೆ ಕಡ್ಲೆ ಬೆಳ್ಕೊಂತೀವಿ ಸರ್. ಸರ್ ಲೆಟರ್ ತೊಂಬರಿ ಒಟ್ಟು ಎಷ್ಟು ಸಾಲ ನಿಮ್ದು? ಗೊತ್ತು ಬ್ಯಾಂಕ್ನಾಗ ಒಂದು
3,000 ಐತ್ರಿ, ಸೊಸೈಟಿ ಆಗೈತ್ರಿ, ಎಲ್ಲ ನೀವು ಮಣ್ಣು ಮಾಡಿ ಇಲ್ಲಮ್ಮ ಇಲ್ಲಮ್ಮ ಇಲ್ಲಿ ಕೇಳಿ ಇಲ್ಲಿ ಕೇಳಿ ನಾವ್ ರೈತರಿಗೆ ಓಟ್ ಹಾಕ್ತೀವಿ. 2 ಎಕರೆ ಇಲ್ಲಮ್ಮ 2 ಎಕರೆಗೆ 40,000 ಎಲ್ಲ ಒಣಗಿ ಹೋಗೈತ್ರಿ. ಅಮ್ಮ ಈ ಬಾರಿ ಎಲ್ಲ ತೊಂದ್ರೆ ಆಗಿದೆ. ಸ್ವಲ್ಪ ಒಣಗಿ ಹೋಗೈತ್ರಿ. ಕೇಳಮ್ಮ ಇದು 5 ಈ ಬಾರಿ ಒಂದು 5 ತೊಂದರೆ ಆಗಿದೆ ಇಲ್ಲ ಅಂತ ಇಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಕಲ್ಸಿರೋದು, ಅದಕ್ಕಂತ ಬಂದಿದ್ದೀವಿ. ಸಾಲ ಮಣ್ಣು ಮಾಡಿ ಹೋಗ್ರಿ. ಆಯ್ತು ಮಾಡುವ, ಏನೋ ಒಂದು ಮಾಡುವ ಕೇಳಿಲ್ಲಿ ಸರ್, ಈಗ ಒಂದು 2 ಎಕರೆಗೆ 40,000 ಆಯ್ತಾ? 1 ಎಕರೆ ಇನ್ಶೂರೆನ್ಸ್ ಮಾಡಿದ್ದೀರಾ? ಹ್ಞೂನ್ರಿ. ಇನ್ಶೂರೆನ್ಸ್ ಮಾಡಿದ್ದೀರಾ? ಮಾಡಿವ್ರಿ. ಹೆಚ್ಚಿಗೆ ಮಾಡಿ ಹೋಗ್ರಿ. ಇನ್ಶೂರೆನ್ಸ್ ಮಾಡಿದ್ದಾರೆ, ಇನ್ಶೂರೆನ್ಸ್ ದುಡ್ಡು ಬರ್ತದೆ ನಿಮ್ಗೆ. ಈ ಬಾರಿ ರೈತರಿಗೆ ನಷ್ಟ ಆಗಿರೋದು ನಿಜ ಎಲ್ಲ ಇಡೀ ಮಳೆ ಎಲ್ಲ. ಬದುಕ್ಬೇಕ್ರಿ ನಾವು. ಆಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿಯಿಂದನೂ ಆ ಪರಿಹಾರ ಕೊಡಿಸ್ಬೇಕಂತ ಮಾಡ್ತಾ ಇದೀವಿ. ಆಮೇಲೆ ರೈತರಿಗೆ ಬಹಳ ನೋಟಿಸ್ ಬರ್ತಾ ಇದೆ, ಎಲ್ಲ ಗಮನಕ್ಕೆ ತಂದಿದ್ದಾರೆ. ಯಾವ್ದು ನೋಟಿಸ್ ಬಂದಂಗೆ ನೋಡ್ಕೊಂತೀವಿ. ಮಾನ್ಯ ಮುಖ್ಯಮಂತ್ರಿಗೆ ಕೇಳಿ ಸರ್, ಕಂಪ್ಲೇಂಟ್ ಇಂಥ ಟೈಮ್ ಅಲ್ಲಿ ನಮ್ಮ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ, ದುಡ್ಡು ಕಟ್ಟಕ್ಕಾಗಲ್ಲ ನಮ್ಗೆ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿ ಅಂತ ಮಾತಾಡಿ ನೋಟಿಸ್ ಬಂದಾಗ ನೋಡಿ ನಿಮ್ಮ ರೈತರ ಸಾಲ ಮನ್ನಾ ಮಾಡಕ್ ಪ್ರಯತ್ನ ಮಾಡ್ತೀವಿ. ನೀವು ಬರಗಾಲ. ಥ್ಯಾಂಕ್ ಯು. 2ನೇ ವಿಚಾರ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಮ್ಮಿ ಮಳೆ ಆಗಿರೋದು ನಮ್ಮ ಬರಗಾಲ ಡಿಕ್ಲೇರ್ ಆಗಲೇಬೇಕು. ಇದು ಒಂದು ವಿಚಾರ. 2ನೇ ವಿಚಾರ, ಈ ಭಾಗದ ಜನರು ಸೊಸೈಟಿ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರೋದ್ರಿಂದ ಸಾಲದ ಒತ್ತಡ ಜಾಸ್ತಿ ಐತಿ. ಸಾಲನ ಸ್ಟಾಪ್ ಮಾಡಬೇಕು, ಎಲ್ಲಾ ನೋಟಿಸ್ಗಳು ರದ್ದಾಗಬೇಕು. ಫಸ್ಟ್ ಇಡೀ ಕರ್ನಾಟಕದ ಅನ್ವಯ ಇದನ್ನು ವಿಶೇಷವಾಗಿ ಪರಿಗಣಿಸಿ ಸಾಲ ಮನ್ನಾ ಮಾಡಬೇಕು. 2ನೇ ವಿಚಾರ. 3ನೇ ವಿಚಾರ, ಇಡೀ ಮೈಕ್ರೋ ಫೈನಾನ್ಸ್ ದೊಡ್ಡ ಕಾಟ ಐತಿ. ಅದರ ಬಗ್ಗೆ ಕೂಡ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಒಂದು ವಿಶೇಷ ಸಭೆ ಮಾಡಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಒತ್ತಡ ಏನೈತಿ, ನಮ್ಮ ಜನ ಎಲ್ಲ ಒತ್ತಡಕ್ಕೊಳಗಾಗ್ಯಾರ. ಎಷ್ಟೋ ಹೆಣ್ಣು ಮಕ್ಕಳುಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬಂದಾರ. ಆ ಧರ್ಮಸ್ಥಳ ಈ ಧರ್ಮಸ್ಥಳ ಲೋನ್ ತಗೊಂಡು ಈ ಸಮಸ್ಯೆನೂ ಕೂಡ ತೀವ್ರವಾಗಿ ಪರಿಗಣಿಸ್ತಕ್ಕಂಥದ್ದು 2 ಕೆಲಸ ಆಗಬೇಕು. ಇನ್ನೊಂದು ಬಹಳ ಮುಖ್ಯ ಅಂಶ ಸರ್, ನಿಮಗೆ ಬರಗಾಲದಲ್ಲಿ ಮಳೆ ಕಮ್ಮಿ ಇದ್ದಾಗ ಹೂಳೆತ್ತೆ ಕೆಲಸ ತುಂಗಭದ್ರದಾಗಬೇಕು. ಅದರ ಜೊತೆಗೆ ಆ ಕೆಲಸ ಪ್ರತಿ ವರ್ಷ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ. ಮತ್ತೆ ಕೊನೆಯ ಮಾತು, ಇಲ್ಲಿ ಸುಮಾರು ಒಂದು 23 ಲಿಫ್ಟ್ ಇರಿಗೇಷನ್ಸ್ ಅದಾವೆ. ಆ 23 ಲಿಫ್ಟ್ಗೆ 2 ಲಿಫ್ಟ್ ಇರಿಗೇಷನ್ ಸರಿಯಾಗಿ ನಡೀತಾ ಇರೋದು. ಹೊಸ ಲಿಫ್ಟ್ ಇರಿಗೇಷನ್ ನೀರು ಉದ್ಘಾಟನೆ ಮಾಡ್ತೀರಿ, ಪಿಳಿಗಲೆಲ್ಲ ಕಾಲು ಹೋಗ್ತಕ್ಕಂಥದ್ದಿಲ್ಲ. ಇದು ಒಂದು ಕಡೆಗೆ. ಇನ್ನೊಂದು ಬಹಳ ಪ್ರಮುಖವಾದ ಸಮಸ್ಯೆ ಈ ಭಾಗದ್ದು, ಮರಮನಹಳ್ಳಿಯಲ್ಲಿ ಈ ಡ್ಯಾಮ್ ಕಟ್ಟ ಹೊತ್ತಿನಾಗ ಜನ ಸ್ಥಳಾಂತರಗೊಂಡಾರ. ಅವ್ರು 2 ಎಕರೆ 3 ಎಕರೆ ಅಲ್ಪಸಂಖ್ಯಾತರು, ಮುಸ್ಲಿಮರು, ಅವರು ಎಲ್ಲರೂ ಒಡ್ಕೊಂಡಾರ. ದಲಿತರು ಒಂದು ನಿಮಿಷ ಅವನು ಒಡ್ಕೊಂಡು ಇಷ್ಟು ವರ್ಷ ಆದ್ರೂ ಕೂಡ ಅವರಿಗೆ ಪಟ್ಟ ಕೊಟ್ಟಿಲ್ಲ. ಪಟ್ಟಕ್ಕೆ ಅಪ್ಲಿಕೇಶನ್ ಡ್ಯಾಮ್ ಕಟ್ಟಿ 73 ವರ್ಷ. ಒಂದು ನಿಮಿಷ 23 ವರ್ಷ ಡ್ಯಾಮ್ ಕಟ್ಟಿ ಇಷ್ಟು ವರ್ಷ ಆದ್ರೂ ಅವ್ರಿಗೆ ಪಟ್ಟ ಸಿಕ್ಕಿಲ್ಲ. ಪಟ್ಟ ಸಿಗಬೇಕಂತ ಕೂಡ ಏನಾಯ್ತು, ಇವ್ರು ಬಂದಾಗ ಒಂದು ಕುಗ್ರಾಮ ಅದು ಮರಿಯಮ್ಮನಹಳ್ಳಿ ಅನ್ನೋದು, ನಂತರ ನಗರ ಆಯ್ತು, ಗ್ರಾಮ ಪಂಚಾಯತಿ ಆಯ್ತು, ಪಟ್ಟಣ ಪಂಚಾಯತಿ ಆಯ್ತು. ಈಗ ಪಟ್ಟಣ ಪಂಚಾಯತಿ ಕಾಯ್ದೆ ಏನ್ ಮಾಡೈತಿ, 3 ಕಿಲೋಮೀಟರ್ ಒಳಗಿರ್ತಕ್ಕಂಥ ಭೂಮಿಗಳಿಗೆ ಪಟ್ಟ ಕೊಡಕ್ ಬರಲ್ಲ ಅಂತ ಆಕ್ಟ್ ಇದೆ. ಇದು ನಿಮ್ಮ ಪಾರ್ಲಿಮೆಂಟ್, ಇದು ವಿಧಾನಸೌಧದಲ್ಲಿ ಇದು ಚೇಂಜ್ ಆಗಬೇಕು, ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು, ತಗೊಂಡು ಇದನ್ನ ನ್ಯಾಯ ಕೊಡಬೇಕು. ಈ ಜನರಿಗೆ ನ್ಯಾಯ ಕೊಟ್ರೆ ಪಟ್ಟ ಸಿಕ್ಕರೆ ಇವರಿಗೆ ಒಂದು ದಾರಿ ಆಕತಿ. ಬಹಳ ಜನ ಏನು ಹೊಡೆದಲ್ಲ, 2 ಎಕರೆ 3 ಎಕರೆ ಹೊಡೆದಿರ್ತಕ್ಕಂಥ ಇರೋದು, ಇನ್ನು 5 ಎಕರೆ 10 ಎಕರೆ ಹೊಡೆದಾರ ಯಾರು ಇಲ್ಲ. ಎಲ್ಲ ಬಡ ಜನರೇ ಸುಂದರ, ಎಲ್ಲ ಬಡ ಜನರು ಅದಾರ. ಇದನ್ನ ನ್ಯಾಯ ಒದಗಿಸಲೇಬೇಕು. ಇಷ್ಟು ಬಹಳ ಪ್ರಮುಖ ವಿಷಯಗಳು ಅದಾವು. ಜೊತೆಗೆ ಗೋಶಾಲೆ ತೆಗೆಯೋದು, ತಕ್ಷಣ ಪರಿಹಾರ ಮಾಡೋದು, ಇವನ್ನೆಲ್ಲ ಮಾಡಬೇಕು. ಜೊತೆಗೆ ನಮ್ಮ ಸಾಲ ಮನ್ನಾ ಫಸ್ಟ್ ಡಿಕ್ಲೇರ್ ಆಗಬೇಕು. ಸಾಲ ಮನ್ನಾದು ಮುಖ್ಯಮಂತ್ರಿ ನಾನು ಹೇಳ್ತೀನಿ. ನಾನು ಫಸ್ಟ್ ನೋಟಿಸ್ ನೋಟಿಸ್ ನಿಲ್ಸುವ ನಾವು.